ಅದು ಗುರುಗಳ ಸಮ್ಮುಖದಲ್ಲಿ ನಿರಂತರವಾಗಿ ಮಾಡಿದಾಗ ಮಾತ್ರ ನಿಮಗೆ ಅನುಭವಕ್ಕೆ ಬರುತ್ತೆ ಹೊರತಾಗಿ ಒಂದು ವಾರ ಕೋರ್ಸು, 2 ದಿನ ಕೋರ್ಸು ಮತ್ತು ಈ ಪ್ರಾಣಾಯಾಮಕ್ಕೂ ಅನುಲೋಮಕ್ಕೂ ವಿನುಲೋಮಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೀಗೆ ಯಾಕೆ ಇಳಿಬೇಕು ಅಂತಂದರೆ, ಇದಕ್ಕೆ ಮುದ್ರೆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ಈ ಪ್ರಾಣಾಯಾಮವನ್ನು ಯಾರೆಲ್ಲ ಮಾಡಬಹುದು ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ, ಈಗಾಗಲೇ ಪ್ರಾಣಾಯಾಮಗಳನ್ನು ಎಷ್ಟೋ ಹೇಳಿದ್ದೀನಿ. ಕೆಲವೊಬ್ಬರಿಗೆ ತುಂಬ ಗೊಂದಲಮಯವಾಗಿರುತ್ತೆ. ನಾಸಿಕ ಮುದ್ರೆ ಹಿಡಿಯುವಂಥದ್ದು, ಅದರಲ್ಲಿ ಅನೇಕ ಜನಗಳು ತಪ್ಪು ಮಾಡುವಂಥದ್ದು ನಾನು ನೋಡಿರುವಂಥದ್ದು. ಪ್ರಾಣಾಯಾಮಗಳ ಬಗ್ಗೆ ಸರಿಯಾದ ರೀತಿ ಅಧ್ಯಯನ ಮಾಡದೆ ಎಲ್ಲೋ ಒಂದು ಕಡೆ ಆನ್ಲೈನ್ ನೋಡಿ ಮಾಡುವಂಥದ್ದಾಗಿರಬಹುದು, ಆನ್ಲೈನ್ ಕೋರ್ಸ್ ಮಾಡಿ ನಾನು ಟೀಚರ್ ಅಂತೇಳಿ ಹೊರಗಡೆ ಹೇಳುವಂಥದ್ದು ಕೂಡ ಆಗಿರಬಹುದು. ಇಂತಹ ರೀತಿ ತಪ್ಪುಗಳನ್ನು ಮಾಡಿದಾಗ ಏನಾಗುತ್ತೆ, ಯಾರು ಪ್ರಾಣಾಯಾಮಗಳನ್ನು ಸಾಧನೆ ಮಾಡ್ತಾರೆ ಅಂಥವರಿಗೆ ಬೇರೆ ರೂಪುರೇಷೆಗಳನ್ನು ಕೊಟ್ಟು ಅನೇಕ ಅಡ್ಡ ಪರಿಣಾಮಗಳು ಬೀರುವ ಸಾಧ್ಯತೆಗಳು ಹೆಚ್ಚು ಇರುತ್ತೆ. ಆದ್ದರಿಂದ ಗುರುಗಳನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ನಿಧಾನಗತಿಯಲ್ಲಿ ತಾಳ್ಮೆಯಿಂದ, ಒಂದು ವಾರ ಕೋರ್ಸ್ ಅಂತೇಳಿ ನೀವು ಹೋದಾಗ ಅಲ್ಲಿ ಏನೂ ಸಿಗುವುದಿಲ್ಲ ನಿಮಗೆ. ಕೆಲವು ದಿನಗಳು ಮಾತ್ರ ನೆನಪಿರುತ್ತೆ, ಆನಂತರ ಮರೆತು ಹೋಗುತ್ತೆ. ಅದು ಸಹಜವಾಗಿ ಎಲ್ಲ ಮನುಷ್ಯನ ಗುಣಧರ್ಮ. ಅದು ಗುರುಗಳ ಸಮ್ಮುಖದಲ್ಲಿ ನಿರಂತರವಾಗಿ ಮಾಡಿದಾಗ ಮಾತ್ರ ನಿಮಗೆ ಅನುಭವಕ್ಕೆ ಬರುತ್ತೆ ಹೊರತಾಗಿ ಒಂದು ವಾರ ಕೋರ್ಸು, 2 ದಿನ ಕೋರ್ಸು ಆ ಥರ ಎಲ್ಲ ಮಾಡಿದಾಗ ನಿಮಗೆ ಏನೂ ಅದರಲ್ಲಿ ಅರ್ಥ ಆಗೋದಿಲ್ಲ. ಅರ್ಥ ಆದರೂ ಕೂಡ ನೀವು ಅದನ್ನು ಬೆಳೆಸ್ಕೊಂಡು ಹೋಗೋದು ಕೂಡ ನಿಮಗೆ ಶಕ್ತಿ ಸಾಲೋದಿಲ್ಲ. ಅದಕ್ಕಾಗಿ ಇಂದಿನ ಪ್ರಾಣಾಯಾಮದ ಹೆಸರು ಮನಸ್ಸಿನ ನಿಯಂತ್ರಣ ಪ್ರಾಣಾಯಾಮ. ಇಂಗ್ಲೀಷಲ್ಲಿ ಇದಕ್ಕೆ ಮೈಂಡ್ ಬ್ಯಾಲೆನ್ಸಿಂಗ್ ಅಂತ ಕರೆಯುವಂಥದ್ದು ವಾಡಿಕೆ ಇದೆ. ಕೆಲವೊಬ್ಬರು ಇದೇ ಪ್ರಾಣಾಯಾಮವನ್ನು ಅನುಲೋಮ ವಿನುಲೋಮ ಅಂತ ಕರೀತಾರೆ, ಅದು ತಪ್ಪು. ಇದೇ ಪ್ರಾಣಾಯಾಮವನ್ನು ನಾಡಿ ಶೋಧನ, ನಾಡಿ ಶುದ್ಧಿ ಅಂತ ಕರೀತಾರೆ, ಅದು ಕೂಡ ತಪ್ಪು. ನಾಡಿ ಶೋಧನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ತುಂಬ ಡಿಫ್ರೆಂಟ್ ಆಗಿರುವಂಥದ್ದು, ತುಂಬ ಬದಲಾವಣೆ ಇರುವಂಥದ್ದು ಈ ಪ್ರಾಣಾಯಾಮಕ್ಕೂ, ನಾಡಿ ಶೋಧನೆ ಪ್ರಾಣಾಯಾಮಕ್ಕೂ ಮತ್ತು ಈ ಪ್ರಾಣಾಯಾಮಕ್ಕೂ ಅನುಲೋಮಕ್ಕೂ ವಿನುಲೋಮಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಲ್ಲ ಜನಗಳು ಮಾಡುವಂಥದ್ದು ಇದೇ ತಪ್ಪುಗಳನ್ನೇ. ಒಂದೇ ಪ್ರಾಣಾಯಾಮಕ್ಕೆ ಅನೇಕ ನಾಮಗಳು ಹೆಸರಿಟ್ಟಿರುವಂಥದ್ದು. ಅನುಲೋಮನೆ ಬೇರೆ, ವಿನುಲೋಮನೆ ಬೇರೆ, ನಾಡಿ ಶೋಧನೆ ಬೇರೆ, ಈ ಮೈಂಡ್ ಬ್ಯಾಲೆನ್ಸಿಂಗ್ ಅನ್ನುವಂಥದ್ದು ಕೂಡ ಇದು ಕೂಡ ಬೇರೆ. ಎಲ್ಲವೂ ಬೇರೆ ಬೇರೆ ಇದೆ. ಅದನ್ನು ಎಲ್ಲನೂ ಕೂಡ ಒಂದೇ ಅಂತ ಹೇಳುವಂಥದ್ದು ಇತ್ತೀಚೆಗೆ ನನ್ನ ಕಣ್ಣಿಗೆ ಬಿದ್ದಿರುವಂಥದ್ದು. ನಾನು ಕೂಡ ಎಷ್ಟೋ ವಿದ್ಯಾರ್ಥಿಗಳು ನನ್ನ ಹತ್ರ ಬರ್ತಾರೆ, ಈ ಪ್ರಾಣಾಯಾಮ ಅವರು ಹೀಗೆ ಹೇಳಿದ್ರು ಅದು ಅಲ್ಲ, ನಾನು ಬಿಡಿಯಾಗಿ ಹೇಳಿದಾಗ ಹೀಗಿದೆಯಾ ಅಂತೇಳಿ ಅವರು ಕಲಿತಿರುವಂಥದ್ದು ಕೂಡ ಇದೆ. ಅದಕ್ಕಾಗಿ ಹಿಂದೆ ಹೇಳಿದ್ದೀನಿ, ಇದನ್ನು ಮತ್ತೆ ಇನ್ನೊಮ್ಮೆ ಹೇಳಬೇಕು, ಯಾಕೋ ನನಗೆ ಸಮಾಧಾನ ಇರಲಿಲ್ಲ. ಅದಕ್ಕಾಗಿ ಇನ್ನೊಂದು ಸಲ ಈ ವಿಡಿಯೋ ಮಾಡೋಣ, ಇದ್ರ ಬಗ್ಗೆ ಇವತ್ತು ಮಾಡಬೇಕಂತೇಳಿ ನನ್ನ ಮನಸ್ಸಿಗೆ ಬಂತು. ಆದ್ದರಿಂದ ನಿಮಗಾಗಿ ಇಂದಿನ ಈ ಮನಸ್ಸಿನ ನಿಯಂತ್ರಣ ಪ್ರಾಣಾಯಾಮ, ಮೈಂಡ್ ಬ್ಯಾಲೆನ್ಸಿಂಗ್ ಪ್ರಾಣಾಯಾಮ. ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ಪ್ರಾಣಾಯಾಮಗಳನ್ನು ತಪ್ಪು ಮಾಡಿದಾಗ ಅನೇಕ ರೀತಿ ಅಡ್ಡ ಪರಿಣಾಮಗಳು ಗ್ಯಾರಂಟಿಯಾಗಿ ನಿಮಗೆ ಬರುತ್ತೆ. ಎಚ್ಚರಿಕೆಯಿಂದ ಮಾಡಿ. ಈ ವಿಡಿಯೋ ಮಾತ್ರ ಫೈನಲ್ ಆಗುವುದಿಲ್ಲ. ಗುರುಗಳ ಸಮ್ಮುಖದಲ್ಲಿ ಕಲಿತಾಗ ಆಗ ಫೈನಲೈಸ್ ಆಗುತ್ತೆ. ಇನ್ನೂ ಫೈನಲೈಸ್ ಅಂತಂದರೆ ನಿರಂತರವಾಗಿ ನೀವು ಅರ್ಥ ಮಾಡಿಕೊಂಡು ಮಾಡಿದಾಗ ಮಾತ್ರ ಫೈನಲ್ ಆಗುತ್ತೆ, ಇಲ್ಲಾಂದರೆ ಫೈನಲ್ ಆಗೋದಿಲ್ಲ. ಈಗ ಬೆಳಗಿನ ಜಾವ ಮಾಡುವಂಥವರು ಬಲಭಾಗದ ನಾಡಿಯಿಂದ ಶ್ವಾಸವನ್ನು ಎಳೆಯುವಂಥದ್ದು ಮಾಡಬೇಕು. ಮೊದಲಿಗೆ 12 ಗಂಟೆಯ ನಂತರ ಯಾರು ಪ್ರಾಣಾಯಾಮ ಮಾಡ್ತಾರೆ, ಮಾಡಲಿಕ್ಕಿಲ್ಲ, ಸಂಧ್ಯಾಕಾಲ ಅಂತ ತಗೊಳ್ಳುವ,
ಸಂಧ್ಯಾಕಾಲದಲ್ಲಿ ಮಾಡುವಂಥವರು ಎಡಭಾಗದ ನಾಡಿಯನ್ನು ಮೊದಲು ಬಳಸಬೇಕು. ಬೆಳಗಿನ ಜಾವ ಮಾಡುವಂಥವರು ಬಲಭಾಗದ ನಾಡಿಯನ್ನು ಮೊದಲು ಬಳಸಬೇಕು. ಇದು ಎಚ್ಚರಿಕೆಯಿಂದ ಮಾಡಿಕೊಳ್ಳಿ, ನೆನಪಿಟ್ಕೊಂಡು. ಈಗ ಮತ್ತೆ ಹಾಗೆ ಮೂಗು ಹಿಡಿಯುವಂಥದ್ದು ಹೇಗೆ? ಕೆಲವೊಬ್ಬರು ಹೀಗಿಟ್ಕೊಂಡು ಮಾಡ್ತಾರೆ, ಕೆಲವೊಬ್ಬರು ಹೀಗಿಟ್ಕೊಂಡಿದ್ರು ಕೂಡ ಹೀಗೆಲ್ಲ ಇಟ್ಕೊಂಡು ಹೀಗೆಲ್ಲ ಇಟ್ಕೊಂಡು ಮಾಡುವಂಥದ್ದು ಕೂಡ ನೋಡಿ, ಅದು ತಪ್ಪು. ಆ ಥರ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಹೀಗೆ ಯಾಕೆ ಹಿಡಿಬೇಕು ಅಂತಂದರೆ, ಇದಕ್ಕೆ ಮುದ್ರೆ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ. ನಾಸಿಕಾ ಮುದ್ರಾ ಅಂತ ಕರೆಯುವಂಥದ್ದು ಒಂದು ಭಾಗದಲ್ಲಿ ಹೇಳ್ತಾರೆ. ಇದಕ್ಕೆ ವಿಷ್ಣು ಮುದ್ರಾ ಅಂತ ಕರೆಯುವಂಥದ್ದು. ವಿಷ್ಣು ಅಂದರೆ ಲಯಕಾರಕ, ಮನಸ್ಸು ಶಾಂತ ಆಗುತ್ತೆ. ಎಲ್ಲ ರೀತಿಯಾದ ಒತ್ತಡಗಳನ್ನು ಕೂಡ ದಿನೇ ದಿನೇ ಕಮ್ಮಿ ಮಾಡ್ಕೋಬೋದು. ಇದೇ ರೀತಿ ಇಟ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ರೀತಿಯಲ್ಲಿ ಹೇಳ್ತೀನಿ ಇದನ್ನು ನೋಡಿ. ಈ ರೀತಿ ನಾವು ಕೈಯನ್ನು ಈ ರೀತಿ ಇಟ್ಟಾಗ ಅಕ್ಯುಪ್ರೆಷರ್ ಪ್ರಕಾರವಾಗಿ ನೋಡುವುದಾದರೆ ಇಲ್ಲಿ ನಮ್ಮ ಹೃದಯ ಮತ್ತು ಶ್ವಾಸಕೋಶಗಳು ಈ ಭಾಗದಲ್ಲಿ ಇದೆ. ಅದಕ್ಕಾಗಿ ಈ ವಾಯುವಿನ ಬೆರಳು ಮತ್ತು ಆಕಾಶದ ಬೆರಳನ್ನು ಈ ರೀತಿ ಪ್ರೆಸ್ ಮಾಡಿದಾಗ ಇಲ್ಲಿ ಅಕ್ಯುಪ್ರೆಷರ್ ಕೂಡ ಆದಂಗೆ ಆಯಿತು ನಿಮಗೆ, ಹೌದಲ್ವೇ? ಶ್ವಾಸಕೋಶಗಳ ನಿಮ್ಮ ಏನಾದರೂ ಅಡೆತಡೆಗಳಿದ್ದರೂ ಕೂಡ ಇಲ್ಲಿಂದ ಈ ಥರ ಮಾಡಿದಾಗ ಕೂಡ ಅಲ್ಲಿ ಕ್ಲಿಯರ್ ಆಗುತ್ತೆ. ಆ ನಂತರ ಈ ಬೆರಳು ಒಂದು ಉದ್ದ ಬರುತ್ತೆ, ಒಂದು ತುಂಡ ಬರುತ್ತೆ. ಅದನ್ನು ಏನು ಮಾಡಬೇಕು, ಈ ಉಂಗುರ ಬೆರಳೇನಿದೆಯಲ್ಲ ಅದು ಸ್ವಲ್ಪ ಈ ಸಮಕ್ಕೆ ಈ ರೀತಿ ತರಿಸ್ಬೇಕು. ಈ ಥರ ಬೆಂಡ್ ಮಾಡ್ಕೊಂಬಿಟ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಸಮಕ್ಕೆ ಬರುತ್ತೆ. ಮತ್ತು ಇದರ ಸೈನ್ಸ್ ಹೇಳ್ತೀನಿ ನೋಡಿ. ಇಲ್ಲಿ ಕಿರಿಬೆರಳು ಎನ್ನುವಂಥದ್ದು ಜಲತತ್ವ, ಇಲ್ಲಿ ಭೂತತ್ವ ಅನ್ನುವಂಥದ್ದು ನಮ್ಮ ಫಿಸಿಕಲ್ ಬಾಡಿ, ಜಲತತ್ವ ಎನ್ನುವಂಥದ್ದು ನಮ್ಮ ಸಲೈವ, ರಕ್ತ ಏನಿಲ್ಲ ಅದೆಲ್ಲ ಸರಾಗವಾಗಿ ನಡೆಯುತ್ತೆ. ಭೂಮಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ಲೋಪದೋಷಗಳನ್ನ ಈ ಬೆಟ್ಟು ಸರಿ ಮಾಡುತ್ತೆ. ಭೂಮಿ ತತ್ವದ ಯಾವಾಗ ಅಂಗಗಳು ಬಲಿಷ್ಠ ಆಗಿ ಸ್ಟಾರ್ಟ್ ಆಗುತ್ತೆ, ನಿಮಗೆ ನಾಡಿಗಳಲ್ಲಿ ರಕ್ತ ಸಂಚಾರ ಗಾಳಿ ಜಲತತ್ವದ ಮುಖೇನ ಸರಾಗವಾಗಿ ನಡೆಯುತ್ತೆ. ಯಾವಾಗ ಅಂದರೆ ಈ ಹೆಬ್ಬೆಟ್ಟು ಎನ್ನುವಂಥದ್ದು ಅಗ್ನಿತತ್ವದ ಬೆರಳು. ಬಿಸಿ ಆದಾಗ ಈ ರೀತಿ ಒಂದಕ್ಕೊಂದು ತಾಕುತ್ತೆ. ನಮ್ಮ ಸ್ಕಿನ್ನಲ್ಲಿ ಯಾವುದೇ ಕಾರಣಕ್ಕೂ ತಡೆ ಇರುವುದಿಲ್ಲ. ಇಲ್ಲಿ ಟಚ್ ಮಾಡಿದ್ರೂ ಕೂಡ ಅದೇ ಮೂಮೆಂಟಲ್ಲಿ ಶಾಖ ಉದ್ಭವ, ಕರೆಂಟ್ ಇದ್ದ ಹಾಗೆ ಇಲ್ಲಿದ್ದ ಇಲ್ಲಿ ಟಚ್ ಆಯಿತಾ ಆಟೋಮೆಟಿಕಾಗಿ ನಿಮಗೆ ಪ್ರಸಾರ ಆಗುತ್ತೆ ಅಗ್ನಿತತ್ವ. ಅದಕ್ಕಾಗಿ ಇದೇ ರೀತಿ ಹಿಡಿಬೇಕು. ಇದನ್ನು ಡೌನ್ ಮಾಡುವುದು ಒಂದು ಉದ್ದೇಶ ಏನು ಅಂತಂದರೆ, ಇವೆರಡು ಅಹಂಕಾರ ತತ್ವಗಳು, ಆಕಾಶ ಮತ್ತು ಗಾಳಿ, ಇವೆರಡನ್ನು ಕೆಳಮಟ್ಟದಲ್ಲಿ ತಳ್ಳಿ ನೀವು ಭೂತತ್ವ, ಜಲತತ್ವ, ಅಗ್ನಿತತ್ವದ ಜೊತೆಯಲ್ಲಿ ನೀವು ಈ ಪ್ರಾಣಾಯಾಮವನ್ನು ಮಾಡಿದಾಗ ಮತ್ತಷ್ಟು ಮಗದಷ್ಟು ಲಾಭವೇ ಲಾಭ ಆಗುತ್ತೆ. ಕೆಲವೊಬ್ಬರು ನಾನು ಪ್ರಾಣಾಯಾಮ ಮಾಡ್ತೀನಿ ಅಂತ ಹೇಳ್ತಾರೆ, ಎಲ್ಲ ಕಾಯಿಲೆಗಳು ಕೂಡ ಅವರಲ್ಲಿ ಹಾಗೇ ಇರ್ತವೆ. ಯಾಕಂದರೆ ಈ ರೀತಿ ತಪ್ಪುಗಳು ಮಾಡ್ತಾರೆ. ಹೀಗಿಟ್ಕೊಂಡು ಮಾಡ್ತಾರೆ, ಹೀಗಿಟ್ಕೊಂಡು ಮಾಡ್ತಾರೆ, ಹೀಗಿಟ್ಕೊಂಡು ಮಾಡ್ತಾರೆ, ಹೀಗಿಟ್ಕೊಂಡು ಮಾಡ್ತಾರೆ. ಕೆಲವರು ಹೀಗಿಟ್ಕೊಂಡಿದ್ರು ಕೂಡ ಇದು ಕಿರಿಬೆರಳು ಲೆಕ್ಕಕ್ಕೆ ಇಲ್ಲದ ರೀತಿಯಲ್ಲಿ ಇಟ್ಕೊಂಡು ಮಾಡ್ತಾರೆ. ಆ ರೀತಿ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಇದು ಮುಖ್ಯವಾಗಿ ಗಮನಿಸುವಂಥ ವಿಚಾರ. ಇದು ಅರ್ಥ ಆಯ್ತಲ್ವೇ? ಒಂದು ಕೈ ನಿಮಗೆ ಜಾಸ್ತಿ ಹೊತ್ತು ಪ್ರಾಕ್ಟೀಸ್ ಮಾಡಿದ್ರೆ ನೋವು ಬರುತ್ತದೆ ಇಟ್ಕೊಳ್ಳಿ, ಅದೇ ಸೇಮ್ ಇಮಿಡಿಯೇಟಾಗಿ ಅದನ್ನು ಚೇಂಜ್ ಮಾಡಿಕೊಳ್ಳಿ. ಇದನ್ನು ಇಟ್ಕೊಂಡು ಈ ರೀತಿ ಮಾಡಿ, ತೊಂದರೆ ಇಲ್ಲ. ಇನ್ನೊಂದು ಕೈ ಕಾಲಿರುತ್ತೆ. ನಿಮಗೆ ಯಾವ ಮುದ್ರೆ ಬೇಕು, ಜ್ಞಾನ ಮುದ್ರೆ ಇಟ್ಕೊಳ್ಳಿ, ಕುಬೇರ ಮುದ್ರೆ ಇಟ್ಕೊಳ್ಳಿ, ಪೃಥ್ವಿ ಮುದ್ರೆ ಇಟ್ಕೊಳ್ಳಿ, ವರ್ಣ ಮುದ್ರೆ ಇಟ್ಕೊಳ್ಳಿ. ಯಾವುದಾದ್ರೂ ಒಂದು ಫಿಂಗರ್ ಖಾಲಿ ಇದ್ದರೆ ಖಾಲಿ ಇಲ್ಲದೆ ಇಟ್ಕೊಳ್ಳುವಂಥದ್ದು ಮಾಡಿ. ಸುಮ್ಮನೆ ಸಹಜವಾಗಿ ಕೈ ಬಿಟ್ಟು ಮಾಡುವಂಥದ್ದು ಮಾಡಿದಾಗ ಅಲ್ಲಿ ಯಾವ ರೀತಿಯ ಲಾಭಗಳು ಕೂಡ ನಿಮಗೆ ಆಗುವುದಿಲ್ಲ. ಪ್ರಾಣಾಯಾಮದ ಜೊತೆಯಲ್ಲಿ ಮುದ್ರೆಗಳನ್ನು ಮಾಡಿದಾಗ ಮುದ್ರೆಯ ಶಕ್ತಿ ಅಪಾರ ಆಗುತ್ತೆ. ಸಹಜವಾಗಿ ಕುಂತಾಗ ಮುದ್ರೆ ಮಾಡಿದಾಗ ಒಂದು ಭಾಗ, ಆದರೆ ಪ್ರಾಣಾಯಾಮದ ಜೊತೆಯಲ್ಲಿ ಮುದ್ರೆಗಳನ್ನು ಮಾಡಿದಾಗ 5 ಪಟ್ಟು ಹೆಚ್ಚಾಗುತ್ತೆ ಮುದ್ರೆಯ ಶಕ್ತಿ. ಮುದ್ರೆ ಮಾಡಿದಾಗ ನಿಮ್ಮ ದೇಹ ಭದ್ರ ಆಯಿತು. ಮುದ್ರಾ ನಿಮ್ಮ ದೇಹ ಭದ್ರ. ಎಷ್ಟು ಚೆನ್ನಾಗಿದೆ ಅಲ್ವೇ? ಬನ್ನಿ, ಈಗ ನಾನು ಯಾವಾಗಲೂ ಮಾಡುವಂಥದ್ದು ಈ ಗದಾ ಮುದ್ರೆ, ಇಲ್ಲದೇ ಇದ್ದರೆ ಕುಬೇರ ಮುದ್ರೆ ಹಿಡಿದು ನಾನು ಮಾಡುವಂಥದ್ದು ಪ್ರತಿಯೊಂದು ಪ್ರಾಣಾಯಾಮಗಳು ಕೂಡ. ಗದಾ ಮುದ್ರೆ ನೆಗೆಟಿವ್ ಎಮೋಷನ್ಸ್ನ ಹೊರಗಡೆಯಿಂದ ಬರುವಂಥದ್ದನ್ನು ತಡೆಯುತ್ತದೆ. ಕುಬೇರ ಎಂದಾಗ 9 ನವರಸಗಳು ಕೂಡ ನಿಮ್ಮಲ್ಲಿ ಉಲ್ಬಣಗೊಳ್ಳುತ್ತೆ. ನಾವೊಂದು ಸ್ವಲ್ಪ ತೋರಿಸ್ತೀನಿ ಈ ಪ್ರಾಣಾಯಾಮವನ್ನು. ನಿಮಗೆ ಎಷ್ಟು ಸಮಯ ಬೇಕು ಅಷ್ಟು ಸಮಯವನ್ನು ನೀವು ಪ್ರಾಕ್ಟೀಸ್ ಮಾಡ್ಬೋದು. ಮೊದಲಿಗೆ ಒಂದು 5 ನಿಮಿಷಗಳ ಪ್ರಾರಂಭ ಮಾಡಿ,
ಆ ನಂತರ ದಿನೇ ದಿನೇ ಕಾಲಕ್ರಮೇಣ ನೀವು ಇದನ್ನು ಹೆಚ್ಚಿಸುವಂಥ ಪ್ರವೃತ್ತಿ ತೊಡಗಿ, ಹಾಗೆ ಒಬ್ಬ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ಅವರ ಸಮ್ಮುಖದಲ್ಲಿ ಕಲಿತಾಗ ಮತ್ತಷ್ಟು ಮಗದಷ್ಟು ಲಾಭವೇ ಲಾಭ ಆಗುತ್ತೆ. ಈ ಮೈಂಡ್ ಬ್ಯಾಲೆನ್ಸಿಂಗ್ ಮಾಡುವಂಥ ವಿಧಾನವನ್ನು ನಾನು ಈಗ ಬೆಳಗಿನ ಜಾವ ಇದೆ. ಈಗ ಬಲಭಾಗದ ಒಳ್ಳೆಯಿಂದ ಹಿನ್ನೇಲ್ ಮಾಡ್ಕೋಬೇಕು. ಹಾಗೆ ಲೆಫ್ಟ್ ಎಕ್ಸೇಲ್ ಮಾಡಬೇಕು. ಮತ್ತು ಹಾಗೆ ಇಮಿಡಿಯೇಟಾಗಿ ಲೆಫ್ಟ್ ಇನ್ನೇಲ್, ರೈಟ್ ಎಕ್ಸೇಲ್, ಅದೇ ಸೀಕ್ವೆನ್ಸ್ ಕಂಟಿನ್ಯೂ ಆಗಿ ರೈಟ್ ಇನ್, ಲೆಫ್ಟ್ ಔಟ್, ಲೆಫ್ಟ್ ಇನ್, ರೈಟ್ ಔಟ್. ಹಾಗೆ ಇದೇ ಥರ ಈ ಸೈಕಲ್ನ ಈ ರೀತಿ ಆ ಕಡೆಯಿಂದ ಈ ಕಡೆ ಎರಡೂ ಒಳ್ಳೆಗಳಿಂದ ಏಕಕಾಲಕ್ಕೆ ನೀವು ಸರಳತೆಯಿಂದ ಸಹಜತೆಯಿಂದ ಈ ರೀತಿ ಮಾಡುವಂಥದ್ದು ಮಾಡಿಕೊಳ್ಳಿ. ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನಪೂರ್ವಕವಾಗಿ ಕನಿಷ್ಠ ಪಕ್ಷ 5 ಸೆಕೆಂಡ್ ಆದರೂ ಕೂಡ ನೀವು ಎಳೆಯುವಂಥದ್ದನ್ನು ಮಾಡಿಕೊಳ್ಳಿ. 5 ಸೆಕೆಂಡ್ ಹೇಳಿದ್ದೀನಿ ಅಂತೇಳಿ ಕೆಲವರಿಗೆ ಮೊದಲನೇ ಪ್ರಾರಂಭದಲ್ಲಿ 5 ಸೆಕೆಂಡ್ ಕಷ್ಟ ಆಗುತ್ತೆ ಅಂಥವ್ರು ನೋಡಿಕೊಂಡು ಗುರುಗಳ ಸಮ್ಮುಖದಲ್ಲಿ ಮಾಡಿ. ನಮಸ್ಕಾರ ಆತ್ಮೀಯರೇ. ಪ್ರತಿ ತಿಂಗಳು 4ನೇ ಶನಿವಾರದಂದು ನಮ್ಮ ಮುದ್ರಾ ಶಿಬಿರ ನಡೀತದೆ ನಿಮಗಾಗಿ. ಅಂದಿನ ದಿನ ಮುದ್ರೆಗಳೂ ಅಷ್ಟೇ ಅಲ್ಲದೆ ತಂತ್ರವಿದ್ಯೆಗಳನ್ನು ಕೂಡ ಹೇಳುವಂಥದ್ದು, ಜೀವನಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಧಾರೆಗಳನ್ನು ಕೂಡ ಹೇಳುವಂಥದ್ದು, ನಿಮಗೆ ಸೋಲಾದಾಗ ಯಾವ ರೀತಿ ಮೇಲೆ ಬರಬೇಕು ಎನ್ನುವಂಥ ಆತ್ಮಸ್ಥೈರ್ಯ ಬರುವಂಥ ವಿಚಾರಗಳನ್ನು ಕೂಡ ಅಂದಿನ ದಿನ ಹೇಳುವಂಥದ್ದು. ವಿಶೇಷವಾಗಿ ಅಂದಿನ ದಿನದಲ್ಲಿ ಕುಬೇರ ಮುದ್ರೆಯನ್ನು ಆಕ್ಟಿವ್ ಮಾಡಿಕೊಳ್ಳುವಂಥ ವಿಧಾನ ಹೇಗೆ ಅನ್ನುವಂಥದ್ದು ಹೇಳಿಕೊಡುವಂಥದ್ದು, ಆ ಕುಬೇರ ಮುದ್ರೆಯಲ್ಲಿ ಯಾವ ರೀತಿ ಮಂತ್ರವನ್ನು ಜಪ ಮಾಡಬೇಕು ಅಂತ ಹೇಳಿಕೊಡುವಂಥದ್ದು ಅಂದಿನ ದಿನ ನಡೆಯುತ್ತೆ. ಯಾರೂ ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡ್ರೆ ನೀವು ಕೆಟ್ಟರಿ ಅಂತ. ಇದನ್ನು ಎಂದೂ ಕೂಡ ಈ ತಿಂಗಳು ಆಗಿಲ್ಲ ಅಂದರೂ ಕೂಡ ಬರುವ ತಿಂಗಳಾದರೂ ನೀವು ಪ್ರಯತ್ನಪಟ್ಟು ಇಲ್ಲಿ ನೇರವಾಗಿ ಬರುವಂಥದ್ದನ್ನು ಮಾಡಿ. ಆಗ ನಿಮಗೆ ಉತ್ತಮವಾದಂಥ ಮಾರ್ಗದರ್ಶನ ನಿಮ್ಮ ಜೀವನಕ್ಕೆ ಸಿಗುತ್ತೆ. ಮಾರ್ಗದರ್ಶನ ಅತ್ಯಂತ ಅವಶ್ಯ. ಮಾರ್ಗದರ್ಶನ ಇಲ್ಲದೇ ಇದ್ದರೆ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ನಿಂತ್ಕೊಂಡು ನಮ್ಮ ಜೀವನವನ್ನು ವ್ಯರ್ಥ ಮಾಡ್ಕೊಂಡ್ಬಿಡ್ತೀವಿ, ಹೌದಲ್ವೇ? ಅಂಥ ಅವಕಾಶ ಎಂದೂ ಕೂಡ ತಗೊಳ್ಳದೆ ನಿಮ್ಮನ್ನು ನೀವು ಉತ್ತಮವಾದ ವ್ಯಕ್ತಿಯನ್ನಾಗಿ ಮಾಡ್ಕೋಬೇಕು, ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಆ ಶಿಬಿರದಲ್ಲಿ ತಪ್ಪದೆ ಭಾಗವಹಿಸಿ. ಈ ಮುದ್ರಾ ಶಿಬಿರ 3 ವರ್ಷಗಳಿಂದ ಸತತವಾಗಿ ನಡೀತಾ ಇದೆ. ಅದರ ಎಲ್ಲ ರೀತಿಯ ಲಾಭಗಳನ್ನು ಪಡೆದಿರುವಂಥದ್ದು ಅಪಾರವಾದ ಸಂಖ್ಯೆಯಲ್ಲಿದ್ದಾರೆ. ನೀವು ಮತ್ತೆ ಬರ್ತಿರಲ್ವ? ಮುದ್ರಾ ಶಿಬಿರದಲ್ಲಿ ಮತ್ತೆ ಸಿಗೋಣವೇ? ಈಗ ಮಾಡುವ. ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಕಣ್ಣುಗಳನ್ನು ತೆರೆಯುವಂಥದ್ದು ನಿಷಿದ್ಧ. ಮೊಬೈಲ್ ಏನಾದರೂ ಬಳಸ್ತಾ ಇದ್ದರೆ ಅದನ್ನು ತಾತ್ಕಾಲಿಕವಾಗಿ ಸ್ವಿಚ್ ಆಫ್ ಮಾಡಿ, ಇಲ್ಲದಿದ್ದರೆ ದೂರ ಇಡಿ, ತೊಂದರೆ ಇಲ್ಲ. ಸೈಲೆಂಟ್ ಬೇಕಾದರೂ ಮಾಡಿಕೊಳ್ಳಿ. ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಅದರ ಮಧ್ಯದಲ್ಲಿ ನೋಡುವಂಥದ್ದು ಈ ಥರ ಇರುತ್ತೆ. ಪ್ರಾಣಾಯಾಮ ಮಾಡುವ ಸಂದರ್ಭದಲ್ಲಿ ಶಾಂತತೆಯಿಂದ ಮೌನವಾಗಿ ಭಕ್ತಿಯಿಂದ ಮಾಡಬೇಕು. ಇದು ಎಚ್ಚರಿಕೆಯ ಗಂಟೆ. ಆದರೆ ನೀವು ಹೊರಭಾಗದಲ್ಲಿ ಪಾರ್ಕಲ್ಲಿ ಕುಳಿತು ಯಾವುದೇ ಪ್ರಾಣಾಯಾಮವನ್ನು ಮಾಡಬಾರದು. ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ಇದ್ದಾಗ ನೀವು ನಿಮ್ಮ ಕಿಟಕಿಗಳನ್ನು ತೆರೆದು ಸರಾಗವಾಗಿ ಗಾಳಿ ಒಳಗಡೆ ಬಂದು ಹೊರಗಡೆ ಹೋಗುವ ರೀತಿ ಇರಲಿ. ಬೆಳಕು ಕೂಡ ಹೇರಳವಾಗಿರಲಿ. ರಾತ್ರಿ ಹೊತ್ತು ನೀವು ಬೆಳಗಿನ ಜಾವ ಬೇಗ ಎದ್ದು ನೀವು ಕತ್ತಲಿರುವ ಸಂದರ್ಭದಲ್ಲಿ ನೀವು ಪ್ರಾಣಾಯಾಮವನ್ನು ಏನಾದರೂ ಅಭ್ಯಾಸ ಮಾಡ್ತಾ ಇದ್ದರೆ ಮುಖ್ಯವಾಗಿ ಲೈಟ್ ಹಾಕಿ ಮಾಡುವಂಥದ್ದು ಬೆಳೆಸಿಕೊಳ್ಳಿ. ಕತ್ತಲಲ್ಲಿ ಎಂದೂ ಕೂಡ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡದಿರಿ. ಮುಕ್ತಾಯ ಮಾಡುವ ಸಂದರ್ಭದಲ್ಲಿ, ಎಂಡ್ ಮಾಡುವಂಥ ಸಂದರ್ಭದಲ್ಲಿ ಯಾವ ಒಳ್ಳೆಯಿಂದ ಪ್ರಾರಂಭ ಆಗಿರುತ್ತೆ ಅದೇ ಒಳ್ಳೆಯಿಂದ ಎಂಡ್ ಮಾಡುವಂಥದ್ದು. ಬಲಭಾಗದಿಂದ ಪ್ರಾರಂಭ ಮಾಡಿದಾಗ ಹೆಂಡಿಂಗ್ ಬಲಭಾಗದಲ್ಲಿ ಎಕ್ಸಿಲ್ ಇದ್ದಾಗ ಅದನ್ನು ಹೆಂಡ್ ಮಾಡಬೇಕು. ಇದು ಎಚ್ಚರಿಕೆಯಿಂದ ನೋಡಿಕೊಳ್ಳಿ.
ಈಗ ಸಂಧ್ಯಾಕಾಲದಲ್ಲಿ ಇದೇ ಪ್ರಾಣಾಯಾಮವನ್ನು ಮಾಡಿದಾಗ ಎಡಭಾಗದಿಂದ ಮೊದಲು ಪ್ರಾರಂಭ ಮಾಡಿ ಎಂಡಿಂಗ್ ಎನ್ನುವಂಥದ್ದು ಎಡಭಾಗದಲ್ಲಿ ಇರಬೇಕು. ಇದು ಸಂಧ್ಯಾಕಾಲದ ಸೀಕ್ವೆನ್ಸ್. ಪ್ರಾಣಾಯಾಮ ಮುಗಿದ ನಂತರ ಯಾವುದೇ ಕಾರಣಕ್ಕೂ ಕಣ್ಣುಗಳನ್ನು ತೆಗೆಯುವಂಥದ್ದು ನಿಷಿದ್ಧ. ಕನಿಷ್ಠ ಪಕ್ಷ 20 ಸೆಕೆಂಡಾದರೂ ನೀವು ಕಣ್ಣು ಮುಚ್ಚಿ ಕುಳಿತುಕೊಳ್ಳುವಂಥದ್ದು ಅತ್ಯಂತ ಅವಶ್ಯವಾಗಿರುತ್ತೆ. ಹಾಗೆ ನಿಧಾನಕ್ಕೆ ಕೈಗಳನ್ನು ಉಜ್ಜಿ ನಿಧಾನಕ್ಕೆ ಮುಖಕ್ಕೆ ಸ್ಪರ್ಶಿಸಿ ನಿಧಾನಕ್ಕೆ ಕಣ್ಣುಗಳನ್ನು ತೆರೆಯಿರಿ. ಈಗ ಈ ಪ್ರಾಣಾಯಾಮವನ್ನು ಯಾರೆಲ್ಲ ಮಾಡಬಹುದು ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. ಎಲ್ಲರೂ ಕೂಡ ಮಾಡಬಹುದು, ಆದರೆ ಚಿಕ್ಕ ಮಕ್ಕಳನ್ನು ಬಿಟ್ಟು 13-15 ವರ್ಷದ ನಂತರ 13ರ ವಯಸ್ಸಿನ ನಂತರ ಈ ಪ್ರಾಣಾಯಾಮ ಮಕ್ಕಳಿಗೆ ಮಾಡಿಸಬಹುದು. ಅದರಿಂದ ಕೆಳಗಡೆ 13 ವರ್ಷದ ಒಳಗಡೆ ಇದ್ದಂಥವರು ಈ ಯಾವುದೇ ಪ್ರಾಣಾಯಾಮವನ್ನು ಮಾಡಬಾರ್ದು. ಅವರಿಗೆ ಒಂದೇ ಒಂದು ಪ್ರಾಣಾಯಾಮ ಅಂತಂದರೆ ಭ್ರಮರಿ ಮಾತ್ರ ಮಾಡಿಸುವಂಥದ್ದು ಮಾಡಿಕೊಳ್ಳಿ. ಇಷ್ಟು ಸುಲಭವಾಗಿರುವಂಥ ಈ ಪ್ರಾಣಾಯಾಮವನ್ನು ನಾನು ಹೇಳಿರುವಂಥ ರೀತಿಯಲ್ಲಿ ಮೂಗು ಹಿಡಿಯುವಂಥದ್ದು ಆಗಿರಬಹುದು, ಹಾಗೆ ಸರಳತೆಯಿಂದ ಬೆಳಗಿನ ಜಾವ ಮಾಡುವಂಥದ್ದು ಹೇಗೆ ಅನ್ನುವಂಥದ್ದು ಹೇಳಿದ್ದೀನಿ. ಸಂಧ್ಯಾಕಾಲದಲ್ಲಿ ಹೇಗೆ ಮಾಡಬೇಕು ಅನ್ನುವಂಥದ್ದು ಕೂಡ ಹೇಳಿದ್ದೀನಿ. ಇದರ ಮೇಲೆ ನಿಮ್ಮ ಸಮಯ ಹೇಗಿದೆ ಆ ಪ್ರಕಾರವಾಗಿ ದಿನನಿತ್ಯ ಅಭ್ಯಾಸ ಮಾಡುವಂಥದ್ದು ಮಾಡಿಕೊಳ್ಳಿ. ಮುಖ್ಯವಾಗಿ ನಾನು ಹೇಳುವಂಥದ್ದು ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ, ಗುರುಗಳ ಸಮ್ಮುಖದಲ್ಲಿ ಕಲಿತಾಗ ಮತ್ತಷ್ಟು ಲಾಭದಾಯಕ ನಿಮ್ಮದಾಗತ್ತೆ. ಆದರೆ ಈ ವಿಡಿಯೋ ಮಾಡಿರುವಂಥ ಉದ್ದೇಶ ಏನಪ್ಪ ಅಂತಂದರೆ, ಎಲ್ಲೋ ಕಲಿತಿರ್ತಾರೆ, ಅದನ್ನು ಗುರುಗಳು ಹೇಳಿಕೊಟ್ಟಿರ್ತಾರೆ, ಆದರೆ ಮರ್ತು ಬಿಟ್ಟಿರ್ತೀವಿ ನಮಗೆ, ಅಂಥವರಿಗೆ ಇದು ಉಪಯೋಗ ಆಗಬಹುದು ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡಿರುವಂಥದ್ದು. ಇಂತಹ ಒಳ್ಳೆಯ ವಿಚಾರಗಳನ್ನು ನೀವು ಅನುಸರಿಸಿ ನಿಮ್ಮ ಸ್ನೇಹಿತರಿಗೂ ಬಂಧು ಬಾಂಧವರಿಗೂ ಕೂಡ ಎಲ್ಲರಿಗೂ ಕೂಡ ಅನುಕೂಲವಾಗುವ ರೀತಿಯಲ್ಲಿ ಇದನ್ನು ಮಾಡಿರುವಂಥದ್ದು. ಅವರು ಕೂಡ ಸುಖವಾಗಿರಲಿ. ಸಂತೋಷ ಯಾವಾಗಿರುತ್ತೆ ಅಂತಂದರೆ, ಸುಖವಾಗಿ ಯಾವಾಗ ಇರುತ್ತಂದರೆ ನಾವು ಸಕಾರಾತ್ಮಕವಾಗಿ ಚಿಂತನೆಗಳನ್ನು ಮಾಡಿದಾಗ, ನಕಾರಾತ್ಮಕ ಹೊರದೂಡಿದಾಗ ಲೋಕ ಸಮಸ್ತ ಸುಖಿನೋ ಭವಂತು ಆಗುತ್ತೆ. ಅದನ್ನು ಕಾರ್ಯರೂಪದಲ್ಲಿರಬೇಕು ಹೊರತಾಗಿ ನುಡಿಗಳಲ್ಲಿ ಮಾತಿನಲ್ಲಿ ಇರಬಾರ್ದು ಅಲ್ವೇ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣವೇ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಆದರೆ ಬೇಗ ಮಲಗಿ ಬೇಗ ಹೇಳುವುದು ಮಾತ್ರ ಮರೆಯದಿರಿ. ಶುಭ ದಿನ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.